ಈಗ ಒಂದು ಗೇಮ್ ಆಡೋಣ. ಗೇಮ್ ಏನಿಲ್ಲ, ಸಿಂಪಲ್. ನಾನು ಸೆಲೆಬ್ರಿಟಿಗಳ ಹೆಸರು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಅವ್ರ ಬಗ್ಗೆ ಏನು ಅನಿಸ್ತದೆ ಅಂತ ನೀವು ಹೇಳ್ತಾ ಹೋಗಬೇಕು. ಫಸ್ಟ್ ನಾನು ಪ್ರವೀರಿಂದ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ನಿಮಗೆ ಈ ಥರ ಓಕೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ಪ್ರವೀರ್ ಅವರೇ, ನಿಮಗೆ ಅಪ್ಪು ಸರ್. ಪವರ್ ಸ್ಟಾರ್. ಪವರ್ ಸ್ಟಾರ್. ಓಕೆ. ನಿಮಗೆ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು. ಮತ್ತೆ ರೋರಿಂಗ್ ಸ್ಟಾರ್ ಅಂತ ಬೇಡ, ಅವ್ರ ಬಗ್ಗೆ ಸ್ಟೈಲ್. ಓಕೆ. ಇನ್ನು ಗಣೇಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಗೋಲ್ಡನ್ ಸ್ಮೈಲ್. ಓಕೆ, ಗೋಲ್ಡನ್ ಸ್ಮೈಲ್. ಓಕೆ. ಸೊ ಎಸ್. ಇನ್ನು ಕಿಚ್ಚ ಸುದೀಪ್ ಅವರು. ಆಟಿಟ್ಯೂಡ್, ಆರಾ, ವಾಯ್ಸ್, ಆರಾ. ಎಷ್ಟು ಡಿಸ್ಕ್ರಿಪ್ಷನ್ಸ್ ಇದೆ. ವಾಯ್ಸ್ ಅಂದ್ರೆ ಅದೊಂದು ಕಮಾಂಡ್ ಇದೆ, ಒಂದು ಆಲ್ ಆಫ್ ದಟ್. ಎಸ್. ಇನ್ನು ಯಶ್ ಅವರು, ನಿಮ್ಮ ಫೇವ್ರೆಟ್. ಯಶ್ ಅವರು ಆಕ್ಚುಲಿ ತುಂಬಾ ಹೇಳ್ಬೋದು. ಹೇರ್ ಸ್ಟೈಲ್ ಇಷ್ಟ ಆಗುತ್ತೆ, ಅದಕ್ಕೆ ನೀವು ಅವ್ರ ಹೇರ್ ಸ್ಟೈಲ್ ಕಾಪಿ ಮಾಡ್ತಿದ್ರಿ. ಓಕೆ. ಇನ್ನು ಸುಧಾರಾಣಿ ಮೇಡಮ್ ಅವರು. ಸ್ಟಾರ್. ಓಕೆ. ಇನ್ನು ಓಜಿ ಸ್ಟಾರ್. ಓಕೆ. ಶ್ರುತಿ ಹರಿಹರನ್ ಅವರು. ಸ್ವೀಟ್. ಓಕೆ. ಸುರಾಗ್ ಸಾಗರ್ ಅವರು. ಬಂಡಲ್ ಆಫ್ ಡೆಡಿಕೇಶನ್ ಅಂಡ್ ಟ್ಯಾಲೆಂಟ್. ಓಕೆ. ಸೊ ಜಯರಾಮ್ ದೇವಸಮುದ್ರ ಅವರು. ಸಮುದ್ರನಾ? ಸಮುದ್ರ ಅಷ್ಟು ಕಾಸಿದೆ ಅವ್ರ ಹತ್ರ. ಸುಮ್ಮನೆ ಜೋಕ್ ಮಾಡಿದ್ರು. ಇನ್ನು ಶೈನ್ ಶೆಟ್ಟಿ ಅವರು. ತುಂಬಾ ಫನಿ, ತುಂಬಾ ಟ್ಯಾಲೆಂಟೆಡ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಎಕ್ಸ್ಟ್ರೀಮ್ಲಿ ಫನಿ. ಓಕೆ. ಇನ್ನು ನಿಮ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಫೇವ್ರೆಟ್ ಹೀರೋಯಿನ್ ಯಾರು ಅಂತ? ಫೇವ್ರೆಟ್ ಹೀರೋಯಿನ್ ರಿಷಿಕಾ ನಾಯಕ್. ನಿಜ ಹೇಳ್ಬೇಕು ಇವಾಗ, ಅವ್ರನ್ನ ಬಿಟ್ಟು. ರಮ್ಯಾ ಮೇಡಮ್. ರಮ್ಯಾ ಅವ್ರು ಇಷ್ಟ ಆಗ್ತಾರೆ. ಓಕೆ. ಇನ್ನು ನಿಮಗೆ ಇವಾಗ ನಾನು ಇಬ್ರು ನೇಮ್ ಹೇಳ್ತೀನಿ, ಯಾರು ನಿಮಗೆ ಫೇವ್ರೆಟ್ ಅಂದರೆ ಫೇವ್ರೆಟ್ ಕೋ ಸ್ಟಾರ್ ಅಂತ ಹೇಳಬೇಕು. ಪ್ರವೀರ್ ಶೆಟ್ಟಿ ಅವರು ಮತ್ತು ಪೃಥ್ವಿ ಅಂಬರ್ ಅವರು. ಅಯ್ಯೋ ಪಾಪ ಅವ್ರು ನಿಮ್ಮ ಹೆಸರು ತಗೊಂಡ್ರು ಫೇವ್ರೆಟ್ ಹೀರೋಯಿನ್ ಅಂತ. ನೋಡಿ, ಯೋಚನೆ ಮಾಡಿ ಆನ್ಸರ್ ಮಾಡಿ. ಅವ್ರು ನನ್ನ ಫಸ್ಟ್ ಫಿಲ್ಮ್ ಹೀರೋ, ಬಟ್ ಅವ್ರು I loved working with him too. Second ಅಲ್ಲ, I loved working with him too. ಆ ಥರ ಹೇಳಿದೆ. ಪ್ರವೀರ್ ಅವರು. ಹೌದಾ? ಶಾರಾ? But Priti was, I must say, the most amazing actor that I've worked with. Very talented. ಎಲ್ಲರೂ ಗೊತ್ತು, ನಾನು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆಕ್ಟರ್. ಎಸ್. ಇನ್ನು ಈಗ ಇನ್ನೊಂದು ಗೇಮು. ಇವತ್ತು ಗಣಪತಿ ಹಬ್ಬ, ಹೀಗಾಗಿ ಈ ಒಂದು ಗೇಮ್ನ ನಾನು ಇವಾಗ ಆಡೋಕೆ ಹೊರಡೋಣ. ಸೊ ಏನಂದರೆ, ಇಲ್ಲಿ ಗಣಪತಿ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತೀನಿ. ಸೊ ಇದು ಹೆಂಗಂದ್ರೆ, ಯಾರಿಗೆ ಆನ್ಸರ್ ಗೊತ್ತು ಅವ್ರು ಹ್ಯಾಂಡ್ ರೈಸ್ ಮಾಡಿ ನಂಗೆ ಆನ್ಸರ್ ಮಾಡಬೇಕು. ಯಾರು ವಿನ್ ಆಗ್ತಾರೆ ನೋಡೋಣ. ಸೊ ರೆಡಿನಾ? ಸೊ ಫಸ್ಟ್ ಇದೊಂದು ಈಸಿ ಕ್ವೆಶನ್, ಈಸಿನೇ ಇರುತ್ತೆ. ಸೊ ಹ್ಯಾಂಡ್ ರೈಸ್ ಮಾಡಿ ಆನ್ಸರ್ ಮಾಡಿ. ಸೊ ಗಜಾನನ ವಾಹನ ಯಾವುದು? ಹ್ಯಾಂಡ್ ರೈಸ್ ಮಾಡಬೇಕು. ಇಲಿ. ಎಸ್. ಇದಕ್ಕೆ ಇಷ್ಟೊಂದು ಟೈಮ್ ತಗೊಂಡ್ರಲ್ಲ, ನಾನು ಪಟ್ಟಂತ ಹೇಳ್ತೀರಾ ಇಬ್ರು ಅನ್ಕೊಂಡೆ. ಸೊ ನೆಕ್ಸ್ಟ್, ಗಣೇಶನಿಗೆ ಇರುವ 5 ಹೆಸರುಗಳು. ಹ್ಯಾಂಡ್ ರೈಸ್ ಮಾಡಿ. ಏಕದಂತ, ವಿನಾಯಕ, ವಿಘ್ನೇಶ್ವರ. 5 ಹೆಸರು ಒಬ್ರೆ ಹೇಳ್ಬೇಕು. ಪ್ರವೀರ್ ಅವರೇ ಫಸ್ಟ್ ನೀವು 5 ಹೇಳಿ, ಆಮೇಲೆ ಅವ್ರಿಗೆ ಹೇಳಿ. ಏಕದಂತ, ವಿನಾಯಕ, ಗಣಪತಿ, ಆಮೇಲೆ ವಿಘ್ನೇಶ್ವರ, ಆಮೇಲೆ ಬೇರೆ ಏನಿದೆ? ಇನ್ನೊಂದು ಹುಡುಕಿ. ಏಕದಂತ ಆಯ್ತಲ್ಲ? ಬೆನಕ. ಓಕೆ. ಸೊ ಇವಾಗ ನೆಕ್ಸ್ಟ್ ಕ್ವೆಶ್ಚನು, ಗಣೇಶನ ಹೆಸರಿನಲ್ಲಿರುವ 5 ಕನ್ನಡ ಸಿನಿಮಾಗಳು. ಹ್ಯಾಂಡ್ ರೈಸ್ ಮಾಡಿ ಆನ್ಸರ್ ಮಾಡಿ. ಹೇಳು. ಹೇಳ್ತೀನಿ. ಹೇಳಿ, ನಿಧಾನ ಟೈಮ್ ತಗೊಂಡು ಹೇಳಿ. ನೀವೇ ಹೇಳಿ. ತುಂಬಾ ಸಿನಿಮಾಗಳಿದಾವಲ್ಲ, ಹೇಳು. ಗೌರಿ ಗಣೇಶ, ಗಣೇಶ ಮತ್ತೆ ಬಂದ, ಗಣೇಶನ ಮದುವೆ, ಏಕದಂತ, ಆಮೇಲೆ ಬೇರೆ ಯಾವ್ದಿದೆ? ಸಂಕಷ್ಟಕರ ಗಣಪತಿ. ಓಕೆ, ವೆರಿ ನೈಸ್. ಸೊ ನೆಕ್ಸ್ಟ್, ಇದು ಹೇಳ್ತೀರಾ ಅನ್ಸುತ್ತೆ ಇಬ್ರು ಕೂಡ. ಗಣಪತಿಗೆ ಪ್ರಿಯವಾದ 5 ತಿಂಡಿಗಳು ಯಾವ್ದಾದ್ರು ಹೇಳಿ. ಹಬ್ಬದಲ್ಲಿ ಲಡ್ಡು. ಇಬ್ರಲ್ಲಿ ಒಬ್ರು ಹ್ಯಾಂಡ್ ರೈಸ್. ನೀವು ಹ್ಯಾಂಡ್ ರೈಸ್ ಮಾಡಿ ಹೆಲ್ಪ್ ಮಾಡ್ತೀನಿ ನಿಮಗೆ. ಕಲೆಕ್ಟಿವ್ ಎಫರ್ಟ್. ಮೋದಕ, ಲಡ್ಡು, ಆಮೇಲೆ ಒಬ್ಬಟ್ಟು, ಆಮೇಲೆ ಪಾಯಸ, ಆಮೇಲೆ ಗುಲಾಬ್ ಜಾಮೂನು, ಕಡುಬು. ಎಸ್. ಈಗ ಇನ್ನೊಂದು, ಸೊ ಇದು ಗಣೇಶ ಅಂತ ಹೆಸರಿರೋದ್ರಿಂದ ಈ ಒಂದು ಕ್ವಶನ್ ತಗೊಂಡಿದ್ದೀನಿ. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ 5 ಚಿತ್ರಗಳನ್ನ ಹೇಳ್ಬೇಕೀಗ. ಮುಂಗಾರು ಮಳೆ, ಬಾನದಾರಿಯಲ್ಲಿ, ಬಾನದಾರಿಯಲ್ಲಿ, ಆಮೇಲೆ ಬೇರೆ ಯಾವ್ದಿದೆ?
ಗಾಳಿಪಟ 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 2 ಗಾಳಿಪಟ ಮುಂಗಾರು ಮನೆ 2 ಆಯ್ತಾಯ್ತು ಫುಲ್ ಆಯ್ತು. ಸೊ ಇನ್ನು ಲಾಸ್ಟ್ ಕ್ವೆಶನ್ ಏನಂದ್ರೆ ಈಗ ಗಣೇಶನ ಹಬ್ಬದಂದು ಚಂದ್ರನನ್ನ ನೋಡಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಇದ್ರ ಹಿನ್ನೆಲೆ ಏನು, ಏನ್ ಕಥೆ ಇದೆ ಅಂತ ಯಾರು ಹೇಳ್ತೀರಾ? ಯಾಕೆ ನೋಡಬಾರ್ದು? ಅದೊಂದು ಕಥೆ ಇದೆ ಅಲ್ವಾ? ಅವರು ಮೂನ್ ಹೇಳಿ, ಟ್ರೈ ಮಾಡಿ. ನನಗೆ ಗೊತ್ತು ಬಟ್ ಐ ಆಮ್ ನಾಟ್ ಶ್ಯೂರ್ ಇಲ್ಲ. ಅವ್ರು ಊಟ ಮಾಡ್ಕೊಂಡು ಗಣಪತಿ ಬರ್ತಿರ್ಬೇಕಾದ್ರೆ ಬೀಳ್ತಾರೆ ಕೆಳಗಡೆ, ಅವಾಗ ಹೊಟ್ಟೆಲಿರುವಂತಹ ಅವಾಗ ಅವ್ರು ನಗ್ತಾರೆ, ಹಾ, ನಗ್ತಾರೆ. ಅದನ್ನ ಮೂನ ತಗೊಂಡ್ ಮತ್ತೆ ತಿಂತಾರೆ ಅಲ್ವಾ, ಅಂದ್ರೆ ಅವ್ರಿಗೆ ಅವಾಗ ಶಾಪ ಕೊಡ್ತಾರೆ. ಮೂರ್ನ ತಿನ್ನಲ್ಲ, ಬಟ್ ಅವಾಗ ಶಾಪ ಕೊಡೋದು ಗಣಪತಿ. ಅಂದ್ರೆ ನೋಡಿ ನಗಾಡಿರೋದ್ರಿಂದ ಶಾಪ ಕೊಡ್ತಾರೆ. ತುಂಬಾ ಟೈಮ್ ಆಯ್ತು ಅದಕ್ಕೆ ನನ್ಗೆ ನೆನಪಿಲ್ಲ, ಬಟ್ ಅದು ಅವ್ರು ನಗ್ತಾರೆ ಅಂತ ನನ್ಗೆ ನೆನಪಿದೆ. ಚಂದ್ರ ನಗ್ತಾರೆ ಅಂತ ಅದು ನೆನಪಿದೆ. ಓಕೆ, ಎಸ್. ಇನ್ನು ಈ ಗೇಮ್ ಅಲ್ಲಿ ಪ್ರವೀರ್ ಅವರೇ ಗೆದ್ದಿದ್ದಾರೆ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಅವರೇ ಆನ್ಸರ್ ಹೇಳಿದ್ದಾರೆ. ಸೊ ಕಂಗ್ರಾಟ್ಸ್. ಹೆಲ್ಪ್ ಮಾಡಿದೀನಿ, ಸ್ವಲ್ಪ ಚೀಟಿಂಗ್ ಮಾಡಿದ್ದಾರೆ. ಏನ್ ಚೀಟಿಂಗ್ ಮಾಡಿದ್ರು, ನಾನೇ ಎಲ್ಲ ಆದ್ರೂ ಮೆಜಾರಿಟಿ ಆನ್ಸರ್ಸ್ ಅವ್ರು ಹೇಳಿದ್ದಾರೆ, ಸೊ ಅವರೇ ವಿನ್ ಆಗಿದ್ದಾರೆ. ಸೊ ಎಸ್, ಇನ್ನು ಈ ಫಿಲ್ಮ್ ಬಗ್ಗೆ ಮಾತಾಡೋದಾದ್ರೆ, ಈಗ ನೀವು ಇದೊಂದು ಹೊಸಬ್ರ ಚಿತ್ರ, ಸೊ ಇಂಡಸ್ಟ್ರಿ ಕಡೆಯಿಂದ ಹೇಗೆಲ್ಲ ಸಪೋರ್ಟ್ ಸಿಕ್ತು ಅಂತ ಪ್ರವೀರ್ ಅವರೇ ನೀವು ಹೇಳೋದಾದ್ರೆ? ಇಂಡಸ್ಟ್ರಿ ಕಡೆಯಿಂದ ಆಕ್ಚುಲಿ ತುಂಬಾ, ಅಂದ್ರೆ ಮುಂಚೆ ಹೇಳಿದಂಗೆ ರವಿಚಂದ್ರನ್ ಸರ್ ನಮ್ಮ ಸಿನಿಮಾಗೆ ಕ್ಲಾಪ್ ಮಾಡಿದ್ರು. ಆಮೇಲೆ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ನಮ್ಮ ಟೀಸರ್ನ ಲಾಂಚ್ ಮಾಡಿಕೊಟ್ರು. ಆಮೇಲೆ ದುನಿಯಾ ವಿಜಯ್ ಸರ್ ನಮ್ಮ ಸ್ಲೀಪ್ಲೆಸ್ ಆಂಥಮ್ನ ಲಾಂಚ್ ಮಾಡಿಕೊಟ್ರು. ಆಮೇಲೆ ಗಣೇಶ್ ಸರ್, ಹಲವಾರು ಸ್ಟಾರ್ ನಟರುಗಳು ಆ್ಯಕ್ಚುಲಿ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ, ಈ ಸಿನಿಮಾಗೋಸ್ಕರ ನಿಂತಿದ್ದಾರೆ. ಆ ಆಸ್ಪೆಕ್ಟಲ್ಲಿ ಆ್ಯಕ್ಚುಲಿ ನಾವು ತುಂಬ ಲಕ್ಕಿ, ನಾನು ಮತ್ತು ರಿಷಿಕಾ ಅವರಾಗಿರಲಿ. ಈ ಥರ ಸ್ಟಾರ್ ನಟರು ಸಪೋರ್ಟ್ ಮಾಡಿದಾಗ ನಮ್ಮಂಥ ಹೊಸಬ್ರು ಮುಂದೆ, ಅಂದರೆ ಕಂಟೆಂಟ್ ಮುಂದೆ ಬರುತ್ತೆ, ಅವ್ರಿಗೆ ಇರೋ ಜನಪ್ರಿಯತೆ ನಮಗೂ, ಅಂದರೆ ನಮ್ಮ ಕಂಟೆಂಟ್ನ ನೋಡ್ತಾರೆ. ಸೊ ಅಲ್ಲಿ ಆ ಆಸ್ಪೆಕ್ಟಲ್ಲಿ ನಾವು ತುಂಬ ಲಕ್ಕಿ ಆ್ಯಕ್ಚುಲಿ. ಎಸ್. ಇನ್ನು ಸಿನಿಮಾದಲ್ಲಿರುವಂತಹ ಸಾಂಗ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅಂತ ಎಲ್ಲ ಸಾಂಗ್ಸು ತುಂಬಾ ಚೆನ್ನಾಗಿದೆ, ಸಖತ್ತು ವೈರಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನನ್ ಆಕ್ಚುಲಿ ಇದು ನಂದು 3ನೇ ಕೊಲಾಬ್ರೇಷನ್ ಅಕುಲ್ ಅವ್ರ ಜೊತೆ. ಸೊ ಅವ್ರದ್ದು ಕೆಲಸ ಬಗ್ಗೆ ಎಲ್ಲರಿಗೂ ಗೊತ್ತವ್ರು ಎಷ್ಟು ಒಳ್ಳೆ ಕಂಪೋಸರ್ ಅಂತ, ಎಷ್ಟು ಒಳ್ಳೆ ಇಸ್ ಅ ವೆರಿ ಗುಡ್ ಸಿಂಗರ್ ಆಲ್ಸೋ. ಸೊ ನನ್ಗೆ ಅಂದ್ರೆ ಅವರೇ ಮತ್ತೆ ನನ್ನ ಇನ್ನೊಂದು ಫಿಲ್ಮ್ಗೆ ಮಾಡ್ತಿದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಇಫ್ ಯು ಸಿ ಆಲ್ ದ ಸಾಂಗ್ಸ್ ಎಲ್ಲ ತುಂಬಾ ಅವ್ರದ್ದು ಏನಂದ್ರೆ ಅವ್ರದ್ದು ತುಂಬಾ ಡಿಸ್ಟಿಂಕ್ಟಿವ್ ಆಗಿದೆ. ಈಗ ನಮ್ಮ ಫಿಲ್ಮ್ ಅಲ್ಲಿ 3 ಸಾಂಗ್ಸ್ ತಗೊಂಡ್ರೆ ಅದ್ರದ್ದು ಟ್ಯೂನ್ಸ್ ಆಗ್ಲಿ, ಅದ್ರದ್ದು ಕಂಪೋಸಿಷನ್ ಆಗ್ಲಿ ತುಂಬಾ ಬೇರೆ ತರ ಇದೆ. ಅಂಡ್ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ಅಮೇಜಿಂಗ್. ಅವ್ರದ್ದು BGM, ನಮ್ ಫಿಲ್ಮ್ BGM ಬಗ್ಗೆ ಮಾತಾಡ್ಬೇಕಾದ್ರೆ, ಆಫ್ ಕೋರ್ಸ್ ನೀವು ನೋಡಿಲ್ಲ ಫಿಲ್ಮ್, 12th ಗೆ ಟೀಸರ್ ಅಲ್ಲೇ BGM ಹೌದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ, ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಅದೇ ಅಂದ್ರೆ ನಮ್ ಟೀಸರ್ ಅಲ್ಲಿ ಸ್ಟ್ಯಾಂಡ್ ಔಟ್, ಅಂದ್ರೆ ಪರ್ಫಾರ್ಮೆನ್ಸ್ ಇಲ್ಲ, ಅಂದ್ರೆ ಫಿಲ್ಮ್ ಬಗ್ಗೆ ಟೀಸರ್ ಅಲ್ಲಿ ಜಾಸ್ತಿ ಗೊತ್ತಾಗಲ್ಲ, ಬಟ್ ಏನ್ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂದ್ರೆ ಒಂದು ಟೆಕ್ನಿಕಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ, ಮತ್ತೆ ಅವ್ರದ್ದು ಮ್ಯೂಸಿಕ್ ಏನಿದೆ ಅದೇ ನಮ್ದು, ಅಂದ್ರೆ ಇಟ್ಸ್ ಅಮೇಜಿಂಗ್. ತುಂಬಾ ಬ್ಯೂಟಿಫುಲ್ ಆಗಿ BGM ಕೊಟ್ಟಿದ್ದಾರೆ ಫಿಲ್ಮ್ಗೆ. ರೀಸೆಂಟ್ ಆಗಿ ಆಕ್ಚುಲಿ ಅವ್ರಿಗೆ ನಮ್ಮ ಸಾಂಗಿಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅವ್ರಿಗೆ ಇವ್ರ ಮಗ ಹುಟ್ಟಿದ್ರು. ಸೊ ಅವ್ರು ತುಂಬಾ ಅಳ್ತಾ ಇದ್ರು, ಮತ್ತೆ ತುಂಬಾ ಅಂದ್ರೆ ನಿದ್ದೆ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅವ್ರಿಗೆ, ನಕುಲ್ ಅವ್ರಿಗೆ ಮತ್ತೆ ರಮ್ಯಾ ಅವ್ರಿಗೆ. ಸೊ ಆ ಫ್ರಸ್ಟ್ರೇಷನ್ ಎಲ್ಲ ಹಾಕಿ ನಮ್ಮ ಸಾಂಗ್ಸ್ ಮಾಡಿದ್ದಾರೆ. ಸ್ಲೀಪ್ಲೆಸ್ ಆಂಥಮ್ ಆಗಿರ್ಲಿ, ಇಲ್ಲ ರೊಮ್ಯಾಂಟಿಕ್ ಸಾಂಗ್ ಆಗಿರ್ಲಿ, ತುಂಬಾ ಅಂದ್ರೆ ಸ್ಲೀಪ್ಲೆಸ್ ಆಂಥಮ್ ಮೇನ್ ಇನ್ಸ್ಪಿರೇಷನ್ ಅವ್ರ ಮಗನೇ ಅಂತ ಅನ್ಸುತ್ತೆ ನನಗೆ. ಅವ್ರ ನಿದ್ದೆ ಮಾಡಕ್ ಬಿಡದೆ, ಸೊ ಒಳ್ಳೆ ಇನ್ಸ್ಪಿರೇಷನ್ ತಗೊಂಡು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮಗೆ. ಸೊ ಅದರ ಒಂದು ಎಫರ್ಟ್ ಎಲ್ಲ ಇಲ್ಲಿ ಹಾಕಿ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಸೊ ಇನ್ನು ಗಣಪತಿ ಹಬ್ಬದ ಬಗ್ಗೆ ಮಾತಾಡೋದಾದ್ರೆ, ನೀವು ಮಂಗಳೂರಿನಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂತ? ಅಂದ್ರೆ ಮಂಗಳೂರು ಮತ್ತು ಬೆಂಗಳೂರು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸಿಮಿಲರ್ ಅಂದ್ರೆ ಅಲ್ಲೂ ನಾವು ದೊಡ್ಡ ಗಣಪತಿ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ವಿ. ಮತ್ತೆ ಅಲ್ಲಿ ದೊಡ್ಡ ಗಣಪತಿ ಅಂತ ಮಾರಾಳಿಯಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಪ್ರೇಯರ್ಸ್ ಕೊಡ್ತಿದ್ವಿ. ಅಲ್ಲಿ ಅವಲಕ್ಕಿ ಎಲ್ಲ ಕೊಡ್ತಾರೆ, ಅಂದ್ರೆ ಗಣಪತಿ ಹಬ್ಬದ ದಿವಸ ಸ್ಪೆಷಲ್ ಆಗಿ ಅವಲಕ್ಕಿ ಹಾಕಿ ಬಾಳೆಹಣ್ಣು ಜೊತೆ ಮಿಕ್ಸ್ ಮಾಡಿ ಹನಿ ಎಲ್ಲ ಹಾಕಿ, ಸೊ ಅದೆಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹೋದಾಗ. ಎಸ್. ಇನ್ನು ಕೊನೆಯದಾಗಿ ಈ ಫಿಲ್ಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ನನಗೆ ಏನಂದ್ರೆ ನನಗೆ ಒಳ್ಳೆ ಕತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಅದೇ ನನಗೆ ಯಾವ ತರ ಫಿಲ್ಮ್ ನನಗೆ ನೋಡಕ್ ಇಷ್ಟ ಆ ತರ ಫಿಲ್ಮ್ ಒಂದು ಮಾಡಿದೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಮತ್ತೆ ತುಂಬಾ ಪ್ರೀತಿಯಿಂದ ತುಂಬಾ ಒಥೆಂಟಿಕ್, ತುಂಬಾ ಯುನೀಕ್ ಸಿನಿಮಾ ಮಾಡಿದೀವಿ ಅಂತಾನು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್, ಆ ಜೋಶಲ್ಲಿ ನಾವೀಗ ನಮ್ಮ ಫಿಲ್ಮ್ನ ಇಷ್ಟೊಂದು ರೀತಿಯಲ್ಲಿ ಪ್ರಮೋಟ್ ಮಾಡ್ತಿದ್ದೀವಿ. ಸೊ ನಿಮ್ ಎಲ್ಲರಿಗೂ ಆಡಿಯನ್ಸ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತಾನು ಕಾನ್ಫಿಡೆನ್ಸ್ ಇದೆ. ಅದು ನೀವು September 12th ಥಿಯೇಟರ್ಸ್ ಬಂದಾಗ ನೀವು ನೋಡ್ತೀರಾ ಫಿಲ್ಮ್ ಹೆಂಗ್ ಬಂದಿದೆ ಅಂತ. ಓಕೆ, ಎಸ್. ಇನ್ನು ಪ್ರವೀರ್ ಅವರೇ ನೀವೇನ್ ಹೇಳ್ತೀರಾ ಲಾಸ್ಟ್ ಆಗಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ? ಅದೇ ರಿಷಿಕಾ ಅವ್ರು ಹೇಳ್ದಂಗೆ ಒಂದು ಅಥೆಂಟಿಕ್ ಸ್ಟೋರಿ ಜೊತೆ ಬಂದಿದ್ದೀವಿ. ಮತ್ತೆ ನಾನು ನೋಡ್ದಂಗೆ ಅಂದ್ರೆ ಒಳ್ಳೆ ಕನ್ನಡ ಕಾಂಟೆಂಟ್ ಸಿನಿಮಾಗಳು ಬಂದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ. ಇವಾಗ
ಸೂ ಫ್ರಮ್ ಸೋ ಆಗಿರ್ಲಿ, ಮತ್ತೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ ಆಗಿರ್ಲಿ, ಸಪ್ತಸಾಗರ ಆಗಿರ್ಲಿ, ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಜನ ಯಾವತ್ತು ಎಲ್ಲ ಹಲವಾರು ಎಕ್ಸಾಂಪಲ್ಸ್ ಇದೆ, ಯಾವತ್ತೂ ಕನ್ನಡ ಪ್ರೇಕ್ಷಕರು ಕೈ ಬಿಟ್ಟಿಲ್ಲ. ಮತ್ತೆ ನಾವು ಈ ಸಿನಿಮಾದಲ್ಲಿ ಒಂದು ವಿಶೇಷ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದೀವಿ. ಇವಾಗ ನಿದ್ರಾದೇವಿ ಲೋಕ ಆಗಿರ್ಬೋದು, ಮತ್ತೆ ಶೈನ್ ಅವ್ರದ್ದು ಒಂದು ವಿಶೇಷವಾದ ಪ್ರಪಂಚ ಕಟ್ಟಿದೀವಿ, ಮತ್ತೆ ಒಂದು ರೊಮ್ಯಾಂಟಿಕ್ ವರ್ಲ್ಡ್ ಇದೆ. ಸೊ ಈ ನೀವು ಸಿನಿಮಾ ಥಿಯೇಟರ್ ಬಂದು ನೋಡಿದಾಗ ನೀವು ಸಿನಿಮಾದ ಒಂದು ಎಸೆನ್ಸ್ ಕ್ಯಾರಿ ಮಾಡ್ತೀರಾ. ಥಿಯೇಟರಿಂದ ಆಚೆ ಹೋದಾಗ ಸಿನಿಮಾದು ಒಂದು ಎಸೆನ್ಸ್ ಕ್ಯಾರಿ ಮಾಡಿದಾಗ ಅದು ಸಾರ್ಥಕತೆ ಬರುತ್ತೆ. ಒಂದು ಸಿನಿಮಾ ಮಾಡಿರೋದು ನಾವು ಒಂದು ಅಪ್ರಿಸಿಯೇಷನ್ ಸಿಕ್ಕಿದಾಗ, ಮತ್ತೆ ಆ ಎಮೋಷನ್ ಜೊತೆ ಆಚೆ ಬಂದಾಗ ವಿ ಫೀಲ್ ವೆರಿ ಫುಲ್ಫಿಲ್ಡ್. ಸೊ ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ನನ್ನ ನಂಬಿಕೆ. ಸೊ September 12th ಎಲ್ಲರೂ ದಯವಿಟ್ಟು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ಗೆ ಪ್ರೋತ್ಸಾಹ ಮಾಡಿ, ಪ್ರೀತಿ ಮಾಡಿ, ತುಂಬ ಅಚ್ಚುಕಟ್ಟಿಂದ ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು September 12th ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ.